ಈಗ ನಟ ಏನು ಕನ್ನಡ ಧಾರಾವಾಹಿ ನಡೆಸ್ತಾ ಇದ್ದಾರಲ್ಲ, ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಇವರ ಪಾತ್ರ ಕರ್ಣ ಮತ್ತೆ ನಿಧಿ ಪಾತ್ರ ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ಬರ್ತಾ ಇದೆ. ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದೆ. ಈಗ ಮಹಾ ತಿರುವು ಅಂತ ಹೇಳ್ಬೋದು. ಅಂದ್ರೆ ಕರ್ಣನ ತಾಯಿ ಈಗ ಸರಿಯಾಗಿ ರಮೇಶ್ಗೆ ಹೊಡೆದಿದ್ದಾರೆ. ಈಗ ವಸಿಷ್ಠ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಮಹಾ ತಿರುವು ಕೂಡ ಬರ್ತಾ ಇದೆ. ಇನ್ಮೇಲೆ ಯಾವುದೇ ರೀತಿ ಎದುರುವ ಮಾತೇ ಇಲ್ಲ. ಕರ್ಣ ತಾಯಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಕಾರಣ ಏನು ಅಂದ್ರೆ ನಿಧಿ ಮತ್ತೆ ಕರ್ಣ ಅವರು ತೋರಿಸುವಂತ ಒಂದು ಧೈರ್ಯ ಆಗಿರ್ಬೋದು, ಅವ್ರು ಹೇಳಿಕೊಟ್ಟಂತ ಒಂದು ರೀತಿ ಎಲ್ಲವೂ ಕೂಡ ಹೆಚ್ಚಗೂ ಕೂಡ ಕಾರಣ ಆಗಿದೆ. ಈಗ ಧೈರ್ಯವಾಗಿ ನಿಂತು ರಮೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ, ನಾನು ಇನ್ನು ಮುಂದೆ ರಿಯಲ್ ಆಗಿ ಬದುಕುತ್ತೀನಿ, ನಿಮ್ಗೆಲ್ಲ ನಾನು ಎದುರೋದಿಲ್ಲ, ಹಾಗೆ ಹೀಗೆ ಅಂತಲೇ ಈಗ ಸರಿಯಾಗಿ ಅವಾಜ್ಗಳನ್ನ ಸಹ ಬಿಟ್ಟಿರುವಂತದ್ದು ಕರ್ಣನ ತಾಯಿ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಖುಷಿ ಆಯ್ತು ಇದನ್ನ ಸಹ ನೋಡಿ. ಎಲ್ರು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಕನ್ನಡ ಧಾರಾವಾಹಿ ಈ ರೀತಿಯ ಒಂದು ಮಹಾ ಟ್ವಿಸ್ಟ್ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈಗ ಬಂದಿರುವುದು ಬಹಳಷ್ಟು ಖುಷಿ ಆಗಿದೆ. ಎಲ್ರು ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಉತ್ತಮವಾದಂತಹ TRP ಸಹ ಪಡೆದುಕೊಂಡಿದೆ ಈ ಧಾರಾವಾಹಿ. ಜನರ ಒಂದು ಫೇವರೇಟ್ ಸಹ ಆಗಿದೆ. ಪ್ರತಿ ದಿವಸ ಈ ಒಂದು ಧಾರಾವಾಹಿ ನೋಡಕ್ಕೆ ಕುಳಿತು ಬಿಡ್ತಾರೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ನೋಡ್ತಾರೆ. ಅದರಲ್ಲೂ ನಿಧಿ ಮತ್ತೆ ಕರ್ಣನ ಒಂದು ಜೋಡಿ ಒಂದು ಸಿಕ್ಕಾಪಟ್ಟೆ ಇಷ್ಟ. ಸೊ ಹೀಗಾಗಿ ಧಾರಾವಾಹಿ ಮನೆಯಲ್ಲಿ ಆಗುವಂತ ಒಂದು ಸನ್ನಿವೇಶಗಳು, ಮನೇಲಿ ಯಾವ ರೀತಿ ಸಂಜಯ್ ಈಗ ರಿಯಾನ ಮದುವೆ ಆಗಿದ್ದಾರೆ ಅಂದ್ರೆ ರಿಯಾ ಮದುವೆ ಆಗಿರುವಂತದ್ದು ಸಂಜಯ್ಗೆ ಇಷ್ಟ ಆಗಿಲ್ಲ. ಮೋಸ ಮಾಡ್ತಿದ್ದಂತ ಸಂಜಯ್ಗೆ ಎಲ್ಲ ತಕ್ಕ ಪಾಠವನ್ನ ಕಳಿಸಿದ್ದೆ ಈ ಕರ್ಣ. ಸೊ ಕರ್ಣ ಒಂದು ಮದುವೆನ ಸಹ ಮಾಡಾಯ್ತು. ಮತ್ತೆ ಆಸ್ತಿ ವಿಚಾರವಾಗಿಯೂ ಕೂಡ ಮನೇಲಿ ಡಿಸ್ಕಷನ್ ಆಗುತ್ತೆ. ಒಂದು ವಾರ ಜಗಳ ಆಡದೆ ಸಂಸಾರ ಮಾಡಬೇಕು ಅಂತ ಸಂಜಯ್ಗೆ ಹೇಳ್ತಾರೆ. ಆಗ ಆಸ್ತಿ ಬರುವುದಾಗಿ ಕೂಡ ತಿಳಿಸ್ತಾರೆ. ಸೊ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಟ್ವಿಸ್ಟ್ ಎದುರಾಗಿದೆ. ಇದನ್ನೆಲ್ಲ ಜನರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ಯಾವ ಟ್ವಿಸ್ಟ್ಗಳು ಬರುತ್ತೆ, ಇನ್ನು ಏನೇನು ಬದಲಾವಣೆಗಳಾಗುತ್ತೆ ಕಾದು ನೋಡ್ಬೇಕು. ಒಟ್ಟಾರೆ ಈಗ ರಮೇಶ್ಗೆ ತುಂಬಾನೇ ಅವಮಾನ ಸಹ ಆಗಿದೆ.